ಈ ಮನೆಯವ್ರಿಗೆ ಯಾವಾಗಲೂ ಚೆನ್ನಾಗಿರ್ಬೇಕು. ವಿಶ್ವ, ನನಗೆ ಕ್ಷಮಿಸ್ಬಿಡು, ಹೇಳ್ದೆ ಹೋಗ್ತಿದ್ದೀನಿ. ಚಂದನ, ಬಾಮ್ಮ ಇಲ್ಲಿ. ಇಷ್ಟು ದಿನ ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದೆ. ನಿಜ ಹೇಳಬೇಕು ಅಂದರೆ ಈ ಮನೆಯೊಳಗೆ ಆಗ್ಬಿಟ್ಟಿದ್ದೆ. ಪ್ರಪಂಚದ ಯಾವ ಮೂಲೆಗೆ ಹೋದರೂ ಸಂತೋಷವಾಗಿರಮ್ಮ. ಆಶ್ರಮಕ್ಕೆ ತಗೋ. ಒಂದು ನಿಮಿಷ ಇರಮ್ಮ. ಎಷ್ಟು ದಿನ ಈ ಮನೆಯಲ್ಲಿ ಸಂಬಳ ತಗೊಳ್ದೆ ಕೆಲಸ ಮಾಡಿದ್ಯಾ? ನಮ್ಮನೆಯವರು ಹೇಳ್ತಾ ಇದ್ರು ಅದು ನಿನ್ನ ದೊಡ್ಡ ಗುಣ. ತನು, ತಗೊಮ್ಮ ನಿನ್ನ ಸಂಬಳ. ಅಮ್ಮ, ಖಂಡಿತ ನಂಗೆ ಇದೆಲ್ಲ ಬೇಡ. ನಾನು ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡಲಿಲ್ಲ. ನನಗೆ ಆಶ್ರಯ ಬೇಕಿತ್ತು, ಅದು ಸಿಕ್ತು. ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಚಂದನ ಅವರೇ, ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡಿಲ್ಲ ಅಂತ ನಮಗೂ ಗೊತ್ತು. ಆದರೆ ಬೇರೆ ಏನೇ ಉದ್ದೇಶ ಇದ್ರೂ ಅದನ್ನ ಇಲ್ಲಿಗೆ ಬಿಟ್ಬಿಟ್ಟು ಹೋಗಿ. ಖರ್ಚಿಗಿಟ್ಕೊಳಮ್ಮ. ದಯವಿಟ್ಟು ಬೇಡ ಅಮ್ಮ, ನಾನು ಇಲ್ಲಿ ಬರ್ತೀನಿ. ಚಂದನ, ನೀವು ಒಳ್ಳೇದು ಮಾಡಿ. ಚಂದನ, ಮತ್ತೆ ನನಗಿವಾಗ ಖುಷಿ ಆಯಿತು. ಟಿವಿ ನ್ಯೂಸಲ್ಲಿ ಬಂತು ಅಂತ ನಿನ್ನ ಮನೆಯಿಂದ ನಾನು ಆಚೆ ಕಳಿಸ್ಲಿಲ್ಲ ಚಂದನ. ನಿನ್ನ ವಿಶ್ವನ ಮಧ್ಯೆ ಏನೋ ನಡೀತಾ ಇದೆ ಅಂತ ತನು ಬಂದು ಹೇಳಿದ್ಲು. ಅದರಿಂದ ನನ್ನ ಮನಸ್ಸಲ್ಲಿ ಗೊಂದಲ ಶುರು ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮನೆ ನೆಮ್ಮದಿ ಹೆಚ್ಚಾಗಿತ್ತು ಚಂದನ. ಅದಕ್ಕೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಚಂದನ.